ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ 12th ಮೇದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅತ್ಯಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಜೊತೆ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕು. ಸ್ನೇಹಿತರೆ, ಮುಂಬರುವ ಎಕ್ಸಾಮ್ಸ್ KPSC, FDA, STA, PC, PSI ಎಕ್ಸಾಮ್ಸ್ ಗಮನದಲ್ಲಿಟ್ಕೊಂಡು ನಾವು ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ. ಡೈಲಿ ಸೈನ್ಸ್ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಸ್ನೇಹಿತರೆ, ಆಲ್ರೆಡಿ ನಾವು 5 ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀವಿ. ಸ್ನೇಹಿತರೆ, ನೀವು ನಮಗೆ ಸಪೋರ್ಟ್ ಮಾಡಿ, ಹಾಗೆ ಈ ವಿಡಿಯೋಸ್ನ ನೋಡಿ. ನಿಮ್ಮ ಮುಂಬರುವ ಎಕ್ಸಾಮ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆ ವಿಡಿಯೋನ ಚೆಕ್ ಮಾಡ್ಬೋದು. ವೆನ್ ಈಸ್ ವರ್ಲ್ಡ್ ಥಾಲಸೆಮಿಯಾ ಡೇ ಅಬ್ಸರ್ವ್ಡ್? ವಿಶ್ವ ಥಾಲಸೆಮಿಯಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ವರ್ಲ್ಡ್ ಥಾಲಸೆಮಿಯಾ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಮೇ 8 ರಂದು ವಿಶ್ವ ಥಾಲಸೆಮಿಯಾ ದಿನವನ್ನು ಆಚರಿಸಲಾಗುತ್ತದೆ. ವಿಶ್ವ ಥಾಲಸೆಮಿಯಾ ದಿನವನ್ನು ಮೇ 8 ರಂದು ಆಚರಿಸಲಾಗುತ್ತದೆ. ಆ್ಯಂಡ್ ಸ್ನೇಹಿತರೆ, ಥಾಲಸೆಮಿಯಾ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ರೋಗವು ಇತರ ಜನರಿಗೆ ಹರಡುವುದನ್ನು ತಪ್ಪಿಸುವ ಉದ್ದೇಶವನ್ನು ಈ ದಿನ ಹೊಂದಿದೆ. ಆ್ಯಂಡ್ ಸ್ನೇಹಿತರೆ, ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದಾಗಿ 2020ರ ವಿಶ್ವ ಥಾಲಸೆಮಿಯಾ ದಿನವನ್ನು ವಿವಿಧ ಆನ್ಲೈನ್ ಚಟುವಟಿಕೆಗಳ ಮೂಲಕ ಆಚರಿಸಲಾಯಿತು. ಆ್ಯಂಡ್ ಸ್ನೇಹಿತರೆ, 2020ರ ವಿಶ್ವ ಥಾಲಸೆಮಿಯಾ ದಿನದ ಥೀಮ್ ಟೈಮ್ ಫಾರ್ ಅ ಗ್ಲೋಬಲ್ ಎಫರ್ಟ್ ಟು ಮೇಕ್ ನಾವೆಲ್ ಥೆರಪೀಸ್ ಆಕ್ಸೆಸಿಬಲ್ ಆ್ಯಂಡ್ ಅಫೋರ್ಡೆಬಲ್ ಟು ಪೇಷಂಟ್ಸ್. Which Indian state has passed an ordinance to suspend most of the labor laws for 3 years? ಕಾರ್ಮಿಕ ಕಾನೂನುಗಳನ್ನು 3 ವರ್ಷಗಳವರೆಗೆ ಅಮಾನತುಗೊಳಿಸಲು ಯಾವ ಭಾರತೀಯ ರಾಜ್ಯವು ಆರ್ಡಿನೆನ್ಸ್ ಅನ್ನು ಜಾರಿಗೆ ತಂದಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಉತ್ತರ ಪ್ರದೇಶ್. ಹೆಚ್ಚಿನ ಕಾರ್ಮಿಕ ಕಾನೂನುಗಳನ್ನು 3 ವರ್ಷಗಳ ಕಾಲ ಸ್ಥಗಿತಗೊಳಿಸುವಂತೆ ಉತ್ತರ ಪ್ರದೇಶ ಸರ್ಕಾರವು ಕೆಲವು ಕಾರ್ಮಿಕ ಕಾನೂನುಗಳನ್ನು ಆರ್ಡಿನೆನ್ಸ್ 2020 ಎಂಬ ಆರ್ಡಿನೆನ್ಸ್ ಅನ್ನು ಅಂಗೀಕರಿಸಿದೆ. ಆ್ಯಂಡ್ ಸ್ನೇಹಿತರೆ, ಅಲ್ಲಿ ಎಲ್ಲ ಕಾರ್ಖಾನೆಗಳು ಮತ್ತು ಉತ್ಪಾದನಾ ಸಂಸ್ಥೆಗಳು ಕೆಲವನ್ನು ಹೊರತುಪಡಿಸಿ ಅಸ್ತಿತ್ವದಲ್ಲಿರುವ ಕಾರ್ಮಿಕ ಕಾನೂನುಗಳಿಂದ ವಿನಾಯಿತಿ ಪಡೆಯುತ್ತಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಸ್ನೇಹಿತರೆ ಯೋಗಿ ಆದಿತ್ಯನಾಥ್ ಆ್ಯಂಡ್ ಉತ್ತರ ಪ್ರದೇಶದ ಗವರ್ನರ್ ಆನಂದಿಬೆನ್ ಪಟೇಲ್. Chief Executive Officer Dash of Wipro Limited has decided to step down. ವಿಪ್ರೋ ಲಿಮಿಟೆಡ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ CEO ಡ್ಯಾಶ್ ಸ್ಥಾನದಿಂದ ಕೆಳಗಿಳಿಯಲು ನಿರ್ಧರಿಸಿದ್ದಾರೆ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ, ಆಬಿದ್ ಅಲಿ ನೆಮ್ಮುಚಾವಾಲಾ. ವಿಪ್ರೋ ಲಿಮಿಟೆಡ್ನ CEO ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆಬಿದ್ ಅಲಿ ನೆಮ್ಮುಚಾವಾಲಾ ಅವರು ಸ್ಥಾನದಿಂದ ಕೆಳಗಿಳಿಯಲು ನಿರ್ಧರಿಸಿದ್ದಾರೆ. ವಿಪ್ರೋ ಲಿಮಿಟೆಡ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ CEO ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಮ್ಯಾನೇಜಿಂಗ್ ಡೈರೆಕ್ಟರ್ ಆಬಿದ್ ಅಲಿ ನೆಮ್ಮುಚಾವಾಲಾ ಅವರು ಕುಟುಂಬ ಬದ್ಧತೆಯಿಂದಾಗಿ ಸ್ಥಾನದಿಂದ ಕೆಳಗಿಳಿಯಲು ನಿರ್ಧರಿಸಿದ್ದಾರೆ. ಆ್ಯಂಡ್ ಸ್ನೇಹಿತರೆ, ಸುಗಮ ಪರಿವರ್ತನೆಗಾಗಿ ಉತ್ತರಾಧಿಕಾರಿಯನ್ನು ನೇಮಿಸುವವರೆಗೆ ಮತ್ತು ವ್ಯವಹಾರವು ಮುಂದುವರಿಯುವುದನ್ನು ಖಚಿತಪಡಿಸಿಕೊಳ್ಳಲು ಆಬಿದ್ ಅಲಿ ನೆಮ್ಮುಚಾವಾಲಾ CEO ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಹುದ್ದೆಯನ್ನು ಮುಂದುವರಿಸುತ್ತಾರೆ. ವಿಪ್ರೋದು ಹೆಡ್ಕ್ವಾರ್ಟರ್ಸ್ ಸ್ನೇಹಿತರೆ ಬೆಂಗಳೂರು, ಕರ್ನಾಟಕನಲ್ಲಿದೆ. Which country launched the Long March 5B, the country's most powerful rocket, into orbit on May 5? ಮೇ 5 ರಂದು ದೇಶದ ಅತ್ಯಂತ ಶಕ್ತಿಶಾಲಿ ರಾಕೆಟ್ ಕಕ್ಷೆಗೆ ಲಾಂಗ್ ಮಾರ್ಚ್ 5B ಅನ್ನು ಯಾವ ದೇಶ ಉಡಾಯಿಸಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಚೈನಾ. ಚೈನಾ ತನ್ನ ಅತ್ಯಂತ ಪ್ರಬಲ ರಾಕೆಟ್ ಮೋಸ್ಟ್ ಪವರ್ಫುಲ್ ರಾಕೆಟ್ ಲಾಂಗ್ ಮಾರ್ಚ್ 5B ಅನ್ನು ತನ್ನ ಮೊದಲ ಸಮುದ್ರಯಾನದಲ್ಲಿ ಮೇ 5 ರಂದು ಕಕ್ಷೆಗೆ ಯಶಸ್ವಿಯಾಗಿ ಉಡಾಯಿಸಿತು. ಆ್ಯಂಡ್ ಸ್ನೇಹಿತರೆ, ಚೈನಾದು ಹೈನಾನ್ನಲ್ಲಿರುವ ವೆನ್ಚಾಂಗ್ ಬಾಹ್ಯಾಕಾಶ ಉಡಾವಣೆ ಕೇಂದ್ರದಿಂದ ಈ ರಾಕೆಟನ್ನು ಉಡಾಯಿಸಲಾಯಿತು. ಆ್ಯಂಡ್ ಸ್ನೇಹಿತರೆ, ಹೊಸ ತಲೆಮಾರಿನ ಬಾಹ್ಯಾಕಾಶ ನೌಕೆಯನ್ನು ಚೀನಾದ ಬಾಹ್ಯಾಕಾಶ ಕೇಂದ್ರ ಮತ್ತು ಮಾನವ ಸಹಿತ ಬಾಹ್ಯಾಕಾಶ ಪರಿಶೋಧನೆಗಾಗಿ ಅಭಿವೃದ್ಧಿಪಡಿಸಲಾಗಿದೆ. ಆ್ಯಂಡ್ ಸ್ನೇಹಿತರೆ, ಗಗನಯಾತ್ರಿಗಳನ್ನು ಕಡಿಮೆ ಭೂಮಿಯ ಕಕ್ಷೆಗೆ ಅಥವಾ ಚಂದ್ರನ ಸುತ್ತಲೂ ಸಾಗಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ. ವೆನ್ ಈಸ್ ವರ್ಲ್ಡ್ ಮೈಗ್ರೇಟರಿ ಬರ್ಡ್ ಡೇ ಅಬ್ಸರ್ವ್ಡ್? ವಿಶ್ವ ವಲಸೆ ಹಕ್ಕಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ವರ್ಲ್ಡ್ ಮೈಗ್ರೇಟರಿ ಬರ್ಡ್ ಡೇ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, 9th ಮೇ, 9 ಮೇ.
ವಿಶ್ವ ವಲಸೆ ಹಕ್ಕಿ ದಿನವನ್ನು 2020 ಮೇ 9ರಂದು ಆಚರಿಸಲಾಯಿತು. ಆ್ಯಂಡ್ ಸ್ನೇಹಿತರೆ, ಮೇ ತಿಂಗಳ 2ನೇ ಶನಿವಾರದಂದು ಈ ದಿನವನ್ನು ಜಾಗತಿಕವಾಗಿ ಆಚರಿಸಲಾಗುತ್ತದೆ. ವಲಸೆ ಹಕ್ಕಿಗಳು ಎದುರಿಸುತ್ತಿರುವ ಬೆದರಿಕೆಗಳು, ಅವುಗಳ ಪರಿಸರ ಪ್ರಾಮುಖ್ಯತೆಯ ಗಮನವನ್ನು ಸೆಳೆಯುವ ಉದ್ದೇಶವನ್ನು ಈ ದಿನ ಹೊಂದಿದೆ. ಆ್ಯಂಡ್ ಸ್ನೇಹಿತರೆ, ಅವುಗಳನ್ನು ಸಂರಕ್ಷಿಸಲು ಅಂತಾರಾಷ್ಟ್ರೀಯ ಸಹಕಾರದ ಅಗತ್ಯ ಬಗ್ಗೆ ಜಾಗೃತಿ ಮೂಡಿಸುವ ಗುರಿಯನ್ನು ಈ ದಿನ ಹೊಂದಿದೆ. ಆ್ಯಂಡ್ ಸ್ನೇಹಿತರೆ, 2020 ವರ್ಲ್ಡ್ ಮೈಗ್ರೇಟರಿ ಬರ್ಡ್ ಡೇದು ಥೀಮ್ ಬರ್ಡ್ಸ್ ಕನೆಕ್ಟ್ ಅವರ್ ವರ್ಲ್ಡ್. ವೆನ್ ವಾಸ್ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಫಾರ್ಮ್ಡ್? ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಯಾವಾಗ ರೂಪುಗೊಂಡಿತು? ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ 1920. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಭಾರತವನ್ನು ಆಧರಿಸಿದ ಮಾನವ ಜೀವನ ಮತ್ತು ಆರೋಗ್ಯವನ್ನು ರಕ್ಷಿಸುವ ಸ್ವಯಂ ಪ್ರೇರಿತ ಮಾನವೀಯ ಸಂಘಟನೆ ಆಗಿದೆ. ಆ್ಯಂಡ್ ಸ್ನೇಹಿತರೆ, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ 1920ರಲ್ಲಿ ಸ್ಥಾಪಿಸಲಾಯಿತು. ಇದು ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ಚಳವಳಿಯ ಒಂದು ಭಾಗವಾಗಿದೆ ಮತ್ತು ಅದರಿಂದ ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಮತ್ತು ರೆಡ್ ಕ್ರೆಸೆಂಟ್ ಚಳವಳಿಯ ಮೂಲಭೂತ ತತ್ವಗಳನ್ನು ಹಂಚಿಕೊಳ್ಳುತ್ತದೆ. ಆ್ಯಂಡ್ ಸ್ನೇಹಿತರೆ, ವಿಶ್ವ ರೆಡ್ ಕ್ರಾಸ್ ದಿನವನ್ನು ವರ್ಲ್ಡ್ ರೆಡ್ ಕ್ರಾಸ್ ಡೇ ಮೇ 8ರಂದು ಆಚರಿಸಲಾಯಿತು. ಹೂ ಹೋಸ್ಟೆಡ್ ದ ಕೊರೋನಾ ವೈರಸ್ ಗ್ಲೋಬಲ್ ರೆಸ್ಪಾನ್ಸ್ ಇಂಟರ್ನ್ಯಾಷನಲ್ ಪ್ಲೆಡ್ಜಿಂಗ್ ಕಾನ್ಫರೆನ್ಸ್? ಕೊರೋನಾ ವೈರಸ್ ಗ್ಲೋಬಲ್ ರೆಸ್ಪಾನ್ಸ್ ಇಂಟರ್ನ್ಯಾಷನಲ್ ವಾಗ್ದಾನ ಸಮ್ಮೇಳನ ಆಯೋಜಿಸಿದ್ದವರು ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ EU ಆ್ಯಂಡ್ ಇಟ್ಸ್ ಪಾರ್ಟ್ನರ್, ಯುರೋಪಿಯನ್ ಯೂನಿಯನ್ ಆ್ಯಂಡ್ ಇಟ್ಸ್ ಪಾರ್ಟ್ನರ್ಸ್. ಕೊರೋನಾ ವೈರಸ್ ಗ್ಲೋಬಲ್ ರೆಸ್ಪಾನ್ಸ್ ಇಂಟರ್ನ್ಯಾಷನಲ್ ಪ್ರತಿಜ್ಞಾ ಕಾನ್ಫರೆನ್ಸ್ ಅನ್ನು ಮೇ 5ರಂದು ವಾಸ್ತವಿಕವಾಗಿ ನಡೆಯಿತು. ಆ್ಯಂಡ್ ಸ್ನೇಹಿತರೆ, ಈ ಕಾನ್ಫರೆನ್ಸನ್ನು ಈ ಸಮ್ಮೇಳನ ಮೇ 4ರಿಂದ ಪ್ರಾರಂಭವಾಯಿತು ಮತ್ತು ಮೇ 23ರಂದು ಕೊನೆಗೊಳ್ಳುವ ನಿರೀಕ್ಷೆ ಇದೆ. ಆ್ಯಂಡ್ ಸ್ನೇಹಿತರೆ, ಆನ್ಲೈನ್ ಶೃಂಗಸಭೆಯಲ್ಲಿ ಸುಮಾರು 40 ದೇಶಗಳ ಭಾಗವಹಿಸಿದ್ದವು. ಆ್ಯಂಡ್ ಸ್ನೇಹಿತರೆ, ಸಮ್ಮೇಳನವನ್ನು ಯುರೋಪಿಯನ್ ಯೂನಿಯನ್ ಮತ್ತು ಅದರ ಪಾಲುದಾರರು ಆಯೋಜಿಸಿದ್ದರು. ವೆನ್ ಈಸ್ ದ ವೈಸಾಖ್ ಡೇ ಅಬ್ಸರ್ವ್ಡ್? ವೈಸಾಖ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಮೇ 7ರಂದು ಆಚರಿಸಲಾಗುತ್ತದೆ. ವೈಸಾಖ್ ಹುಣ್ಮೆಯ ದಿನವನ್ನು ಮೇ ತಿಂಗಳಲ್ಲಿ ವಿಶ್ವಸಂಸ್ಥೆಯು ಯುನೈಟೆಡ್ ನೇಷನ್ಸ್ ಮೇ 7ರಂದು ಈ ದಿನವನ್ನು ಆಚರಿಸಿದೆ. ಬೌದ್ಧ ಧರ್ಮದ ಸಂಸ್ಥಾಪಕ ಭಗವಾನ್ ಬುದ್ಧ ಜನನ, ಜ್ಞಾನೋದಯ ಮತ್ತು ಮರಣವನ್ನು ಈ ದಿನ ಸ್ಮರಿಸುತ್ತದೆ. ಆ್ಯಂಡ್ ಸ್ನೇಹಿತರೆ, ಇದೆಲ್ಲವೂ ಒಂದೇ ದಿನದಲ್ಲಿ ನಡೆದಿವೆ ಎಂದು ಹೇಳಲಾಗುತ್ತದೆ. ಆ್ಯಂಡ್ ಸ್ನೇಹಿತರೆ, ವಿಶ್ವಾದ್ಯಂತ ಬೌದ್ಧರಿಗೆ ವೈಸಾಖ್ ಅತ್ಯಂತ ಪವಿತ್ರ ದಿನ. ಆ್ಯಂಡ್ ಸ್ನೇಹಿತರೆ, ಗೌತಮ್ ಬುದ್ಧ ಜನ್ಮ ದಿನಾಚರಣೆಯನ್ನು ಬುದ್ಧ ಪೂರ್ಣಿಮಾ ಅಥವಾ ಬುದ್ಧ ಜಯಂತಿ ಎಂದು ವಿಶ್ವಾದ್ಯಂತ ಆಚರಿಸಲಾಗುತ್ತದೆ. Under dash, one of the largest evacuation exercises the Indians stranded abroad due to coronavirus pandemic will be brought back to India. ದೊಡ್ಡ ಸ್ಥಳಾಂತರಿಸುವ ವ್ಯಾಯಾಮಗಳಲ್ಲಿ ಒಂದಾದ ಡ್ಯಾಶ್ ಅಡಿಯಲ್ಲಿ ಕೊರೋನಾ ವೈರಸ್ ಸಾಂಕ್ರಾಮಿಕ ರೋಗದಿಂದಾಗಿ ವಿದೇಶದಲ್ಲಿ ಸಿಲುಕಿರುವ ಭಾರತೀಯರನ್ನು ಮತ್ತೆ ಭಾರತಕ್ಕೆ ತರಲಾಗುವುದು. ಇದಕ್ಕೆ ಉತ್ತರ ಸ್ನೇಹಿತರೆ ಆಪ್ಷನ್ ಎ ವಂದೇ ಭಾರತ್ ಮಿಷನ್. ಸ್ನೇಹಿತರೆ, ಕೊರೋನಾ ವೈರಸ್ ಕಾರಣದಿಂದಾಗಿ ವಿದೇಶದಲ್ಲಿ ಸಿಲುಕಿರುವ ಭಾರತೀಯರನ್ನು ಭಾರತಕ್ಕೆ ತರಲು ಭಾರತ ಸರ್ಕಾರ ಗೌರ್ಮೆಂಟ್ ಆಫ್ ಇಂಡಿಯಾ ಹೊಸ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ. ಆ್ಯಂಡ್ ಆ ಮಿಷನ್ದು ಹೆಸರು ಸ್ನೇಹಿತರೆ ವಂದೇ ಭಾರತ್ ಮಿಷನ್. ಆ್ಯಂಡ್ ಸ್ನೇಹಿತರೆ, ಈ ಕಾರ್ಯಾಚರಣೆಯಲ್ಲಿ ವಿದೇಶದಲ್ಲಿ ಸಿಲುಕಿರುವ ಭಾರತೀಯರನ್ನು ಮತ್ತೆ ಭಾರತಕ್ಕೆ ತರಲಾಗುವುದು. ಆ್ಯಂಡ್ ಸ್ನೇಹಿತರೆ, ವಿದೇಶದಲ್ಲಿ ಸಿಲುಕಿರುವ ಸುಮಾರು 14,800 ಭಾರತೀಯ ಪ್ರಜೆಗಳನ್ನು ಮನೆಗೆ ಕರೆತರಲು ಸರ್ಕಾರವು ಮೇ 7ರಿಂದ 13ರವರೆಗೆ 64 ವಿಮಾನಗಳನ್ನು ನಿರ್ವಹಿಸಲಿದೆ. ಸ್ನೇಹಿತರೆ, ಎರಡ ಕ್ವಶನ್ಗೆ ಆನ್ಸರ್ಸ್ನ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, ವೆನ್ ವಾಸ್ ವರ್ಲ್ಡ್ ರೆಡ್ ಕ್ರಾಸ್ ಡೇ ಅಬ್ಸರ್ವ್ಡ್ ಆನ್ಯುವಲಿ? ವಾರ್ಷಿಕವಾಗಿ ವಿಶ್ವ ರೆಡ್ ಕ್ರಾಸ್ ದಿನವನ್ನು ಯಾವಾಗ ಆಚರಿಸಲಾಯಿತು? ಇದಕ್ಕೆ ಉತ್ತರ ಸ್ನೇಹಿತರೆ ಮೇ 8. ಸೆಕೆಂಡ್ ಕ್ವಶನ್ ನೋಡಿ ಸ್ನೇಹಿತರೆ, ವಾಟ್ ಈಸ್ ದ ಕರೆನ್ಸಿ ಅಂಡ್ ಕ್ಯಾಪಿಟಲ್ ಆಫ್ ಇರಾಕ್? ಇರಾಕಿನ ಕರೆನ್ಸಿ ಮತ್ತು ರಾಜಧಾನಿ ಯಾವುದು? ಇರಾಕ್ದು ಕ್ಯಾಪಿಟಲ್ ಸ್ನೇಹಿತರೆ ಬಗ್ದಾದ್ ಮತ್ತು ಇರಾಕ್ದು ಕರೆನ್ಸಿ ಇರಾಕಿ ದಿನಾರ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು, ವೆನ್ ವಾಸ್ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಫಾರ್ಮ್? ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಯಾವಾಗ ರೂಪುಗೊಂಡಿತು? ಸೆಕೆಂಡ್ ಕ್ವಶನ್ ನೋಡಿ ಸ್ನೇಹಿತರೆ, ವಾಟ್ ಈಸ್ ದ ಥೀಮ್ ಫಾರ್ 2020 ವರ್ಲ್ಡ್ ಮೈಗ್ರೇಟರಿ ಬರ್ಡ್ ಡೇ?
2020 ವಿಶ್ವ ವಲಸೆ ಹಕ್ಕಿ ಪಕ್ಷಿ ದಿನಾಚರಣೆಯ ಥೀಮ್ ಏನು? ಸ್ನೇಹಿತರೆ, 2 ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.